2025 ಮಾರ್ಚ್ ವಾರ್ಷಿಕ ಪರೀಕ್ಷೆ ಸಮಾಜಶಾಸ್ತ್ರ ದ್ವಿತೀಯ PUC ಸಮಾಜಶಾಸ್ತ್ರದಲ್ಲಿ ನಾನು 80ಕ್ಕೆ 80 ಅಂಕ ಪಡೆದುಕೊಳ್ಳಬೇಕು, ಗಳಿಸಬೇಕು. ಏನು ಮಾಡಲಿ, ನಾನು ಜಸ್ಟ್ ಪಾಸ್ ಆಗಬೇಕು, ನಾನು ಸ್ಕೋರ್ ಮಾಡಬೇಕು, ನಾನು ಮಿಡ್ ರೇಂಜಿಗೆ ಪಾಸ್ ಆಗಬೇಕು ಅನ್ನುವಂಥ ಯಾರೆಲ್ಲ ಇದ್ದೀರಾ ಈ ಒಂದು ವಿಡಿಯೋ ನೋಡಿದರೆ ಆರಾಮಾಗಿ ಪಾಸ್ ಆಗ್ತೀರಾ. ಆರಾಮಾಗಿ 80ಕ್ಕೆ 80 ಅಂಕ ನೀವು ಗಳಿಸ್ತೀರಾ. ಯಾಕಂತಂದರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು 3 ಬ್ಲೂ ಪ್ರಿಂಟನ್ನು ಬಿಟ್ಟಿದ್ದಾರೆ. ಯಾವುದನ್ನು ಓದಬೇಕು, ಯಾವುದನ್ನು ಬಿಡಬೇಕು, ತುಂಬ ಅಂದರೆ ತುಂಬ ಕನ್ಫ್ಯೂಷನ್. ಬಟ್ ನಾನು 3 ಬ್ಲೂ ಪ್ರಿಂಟನ್ನು ಆನಲೈಸ್ ಮಾಡಿ ಒಂದು ನಮ್ಮದೇ ಆಗಿರ್ತಕ್ಕಂಥ ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿದ್ದೇನೆ. ಈ ಒಂದು ಆಸ್ ಪರ್ ದಿಸ್ ಬ್ಲೂ ಪ್ರಿಂಟ್ ವಾಟ್ ಐ ಆಮ್ ಗೋಯಿಂಗ್ ಟು ಶೋ ಯು, ಏನು ನಾನು ನಿಮ್ಗೆ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀನಲ್ಲ, ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ಒಂದು ಬ್ಲೂ ಪ್ರಿಂಟನ್ನು ನೀವು ಜಸ್ಟ್ ಸ್ಟಡಿ ಮಾಡಿದರೆ 80ಕ್ಕೆ 80 ಅಂಕ ಗಳಿಸುವಲ್ಲಿ ನಿಮ್ಮನ್ನು ಯಾರೂ ಸಹ ತಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಸ್ ನೀವು ಜಸ್ಟ್ ಪಾಸ್ ಆಗಿದ್ರೆ ಸಾಕು ಅಂತ ಅಂದ್ಕೊಂಡಿರ್ತಾರೆ. ಜಸ್ಟ್ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ, ಒಂದು ಸ್ಟ್ರಾಟಜಿಯನ್ನು ಯಾವ ಚಾಪ್ಟರ್ ಮೇಲೆ ಯಾವ ಕ್ವೆಶ್ಚನ್ ಬರುತ್ತೆ, ಯಾವುದನ್ನು ಓದಬೇಕು, ಯಾವುದನ್ನು ಬಿಡಬೇಕು ಅನ್ನೋದನ್ನು ಎಲ್ಲ ಸಂಪೂರ್ಣವಾಗಿ ಹೇಳ್ತಾ ಇದ್ದೇನೆ. ಹೌದು ಸ್ನೇಹಿತರೆ, ನಾನು ರಾಹುಲ್ ಬಿಡ್ನಾಳ್, ನೀವು ನೋಡ್ತಾ ಇದ್ದಾರೆ ರಾಹುಲ್ ಬಿಡ್ನಾಳ್ ಎಜುಕೇಷನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ತುಂಬ ಇಂಪಾರ್ಟೆಂಟ್ ಕಂಟೆಂಟನ್ನು ನಾನು ನಿಮಗೆ ಕೊಡ್ತಾ ಇರ್ತೇನೆ. ನಿಮಗೆ ದ್ವಿತೀಯ PUC ಎಕ್ಸಾಮ್ಗೆ ಯೂಸ್ ಆಗುತ್ತೆ. ಸೊ ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇದ್ದೀನಿ. ಎಲ್ಲ ರೀತಿಯ PDF ನೋಟ್ಸ್ ನಿಮ್ಗೆ ಏನೇ ಕ್ವೆಶ್ಚನ್ ಇದು ಜಸ್ಟ್ ನೀವು ನನ್ನಲ್ಲಿ ಕೇಳ್ಬೋದು. ಆ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಲಿಂಕನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಇನ್ನೊಂದು ಏನಪ್ಪ ಅಂತಂದರೆ, ನಿಮ್ಮ ಸ್ನೇಹಿತರು ಈ ಒಂದು ವಿಡಿಯೋನ ಶೇರ್ ಮಾಡಿ, ವಿಡಿಯೋನ ಕೊನೆ ತನಕ ನೋಡಿ, ಅಂದರೆ ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ. ನಡೀರಿ ವಿಡಿಯೋನ ಶುರು ಮಾಡೋಣ. ಈಗ ನಾನು ಆಲ್ರೆಡಿ ಇಂಟ್ರಡಕ್ಷನಲ್ಲಿ ಹೇಳಿದಾಗೆ ಕೇವಲ 4 ಅಧ್ಯಾಯವನ್ನು ಓದಿ ಸೋಷಿಯಾಲಜಿಯಲ್ಲಿ ಯಾವ ರೀತಿ 80ಕ್ಕೆ 80 ಅಂಕ ಗಳಿಸೋದು ಅನ್ನುವಂಥ ಒಂದು ಸ್ಟ್ರಾಟಜಿಯನ್ನು ನಾವಿಲ್ಲಿ ಫಾಲೋ ಮಾಡೋಣ. ಇದು ಇಂಗ್ಲೀಷ್ ಮೀಡಿಯಮ್ ಆಗಿರ್ಬೋದು, ಕನ್ನಡ ಮೀಡಿಯಮ್ ಆಗಿರ್ಬೋದು, ಇಬ್ರಿಗೂ ಅನ್ವಯಿಸುತ್ತೆ. ಜಸ್ಟ್ ಯು ಮೇ ಫಾಲೋ ಬೋತ್ ಆಫ್ ಯು. ಈಗ ಸ್ವಲ್ಪ ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಬೇಕಾಗುತ್ತೆ. ಆಲ್ರೆಡಿ ಗೊತ್ತಿದೆ, ಇನ್ನೊಂದು ಸಲ ನಾನು ಇದು ಮಾಡ್ತೀನಿ, ರಿಪೀಟ್ ಮಾಡ್ತೀನಿ. MCQ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವೆರಿ ಶಾರ್ಟ್ ಕ್ವೆಶ್ಚನ್. MCQ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವೆರಿ ಶಾರ್ಟ್ ಕ್ವೆಶ್ಚನ್. ಇದು ಎಲ್ಲನೂ ಸೇರಿ 15 ಅಂಕಕ್ಕೆ ಕೇಳ್ತಾರೆ. 15 ಮಾರ್ಕ್ಸ್ ಇಲ್ಲಿ ಬರುತ್ತೆ. ಇದು ಒಂದು ಮ್ಯಾಚ್ ದ ಫಾಲೋವಿಂಗ್. ಇಲ್ಲಿ 5 ಅಂಕ ಸಿಕ್ತು. ಟೋಟಲ್ ಎಷ್ಟಾಯ್ತಪ್ಪ ಅಂತಂದರೆ 20 ಅಂಕ ಆಯಿತು, 20. ಓಕೆ, ಇಲ್ಲಿ ಸ್ವಲ್ಪ ಗಮನ ಕೊಟ್ಟು ನೋಡೋದಾದರೆ 2 ಅಂಕದ ಪ್ರಶ್ನೆಗಳು 2 ಮಾರ್ಕ್ಸ್ ಕ್ವೆಶ್ಚನ್ ಬರುತ್ತೆ. 2 ಮಾರ್ಕ್ಸ್ ಕ್ವೆಶ್ಚನಲ್ಲಿ 8 ಕೇಳ್ತಾರೆ ಅವರು. 8 ಕ್ವೆಶ್ಚನ್ ಪೇಪರಲ್ಲಿರುತ್ತೆ. ನಾವು ಬರಿಬೇಕಾಗಿದ್ದು ಎಷ್ಟಪ್ಪ ಅಂತಂದರೆ 5 ಬರಿಬೇಕು. ಟೋಟಲ್ ನಮಗಿಲ್ಲಿ 10 ಅಂಕ ಸಿಗುತ್ತೆ. ಅಲ್ಲಿ 16 ಅಂಕದ ಪ್ರಶ್ನೆಗಳನ್ನು ಕೇಳಿರ್ತಾರೆ. ನಾವು ಕೇವಲ 5 ಪ್ರಶ್ನೆಗೆ ಉತ್ತರಿಸಿ 10 ಅಂಕವನ್ನು ಗಳಿಸೋದು. ಇದಿಷ್ಟು 5 ಪ್ರಶ್ನೆಗೆ ಉತ್ತರಿಸಬೇಕು. ಇನ್ನು 5 ಅಂಕದ ಪ್ರಶ್ನೆ ಲಾಂಗ್ ಆನ್ಸರ್. 5 ಅಂಕದ ಪ್ರಶ್ನೆಯಲ್ಲಿ 9 ಕ್ವಶನನ್ನು ಕೇಳಿರ್ತಾರೆ. ನಾವು ಬರಿಬೇಕಾಗಿದ್ದೆ ಎಷ್ಟಪ್ಪ ಅಂತಂದರೆ 6 ಬರಿಬೇಕು. ಇಲ್ಲಿ 3 ಎಕ್ಸ್ಟ್ರಾ ಕ್ವಶನ್ ಇರುತ್ತೆ. 3 ಎಕ್ಸ್ಟ್ರಾ ಕ್ವಶನ್ ಇರುತ್ತೆ. ನಾವು ಬರಿಬೇಕಾಗಿದ್ದು ಯಾವುದಪ್ಪ ಅಂತಂದರೆ 6ಕ್ಕೆ ಮಾತ್ರ ನಾವು ಉತ್ತರ ಕೊಡಬೇಕು. ಇಲ್ಲಿ 5 ಅಂಕಕ್ಕೆ ಅಂದರೆ 30 ಅಂಕ ಸಿಗುತ್ತೆ. ಅವರು 45 ಅಂಕದ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಇದನ್ನು ಬಿಟ್ಟು ಹಾಕಿ. ಓಕೆ, ಇದೊಂದು ಕನ್ಸಿಡರ್ ಮಾಡ್ಕೊಳ್ಳಿ. ಇಲ್ಲಿ ನಮಗೆ 30 ಅಂಕ ಸಿಕ್ತು. ಓಕೆ, ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ 10 ಅಂಕದ ಪ್ರಶ್ನೆ ಆಪ್ಟಿಟ್ಯೂಡ್ ಟೆಸ್ಟ್. ಇಲ್ಲಿ ಸರಿಸುಮಾರು 4 ಕೇಳ್ತಾರೆ. ನಾವು 2ಕ್ಕೆ ಮಾತ್ರ ಉತ್ತರ ಕೊಡಬೇಕು. ಇಲ್ಲಿ 20 ಅಂಕ ಸಿಗುತ್ತೆ. 2 ಹೆಚ್ಚುವರಿ ಪ್ರಶ್ನೆಯಲ್ಲಿರುತ್ತೆ. ಟೋಟಲ್ ಆಗಿ 80ಕ್ಕೆ 80 ಅಂಕ ಆಯಿತು. ಓಕೆ, ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ, ಏನೇನು ಸಿಮಿಲ್ಯಾರಿಟಿ ಇದೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ಈಗ 1ನೇ ಅಧ್ಯಾಯದಲ್ಲಿ ಏನೇನನ್ನು ಓದಬೇಕಪ್ಪ, 1ನೇ ಅಧ್ಯಾಯದಲ್ಲಿ ಏನು ಓದಬೇಕು? ಮೇಕಿಂಗ್ ಆಫ್ ಇಂಡಿಯನ್ ಸೊಸೈಟಿ ಆ್ಯಂಡ್ ಡೆಮೋಗ್ರಫಿ. ಇಲ್ಲಿ ಒಂದು ದೊಡ್ಡ ಚಾಪ್ಟರ್ ಇದೆ. ಇಲ್ಲಿಂದ 10 ಅಂಕದ ಪ್ರಶ್ನೆ ಒಂದು, 5 ಅಂಕದ ಒಂದು ಪ್ರಶ್ನೆ ಬರ್ತಾ ಇದೆ. 3 ಬ್ಲೂ ಪ್ರಿಂಟಲ್ಲಿ ಈ ಒಂದು ಚಾಪ್ಟರಿಂದ ಮಾರ್ಕ್ಸ್ ಸೇಮ್ ಇದೆ. ಇದನ್ನು ನಾವು ಕಂಪಲ್ಸರಿ ಓದಬೇಕು. ಇಲ್ಲಿ 10 ಅಂಕದ ಒಂದು ಪ್ರಶ್ನೆ ಸಿಕ್ತು, 5 ಅಂಕದ ಒಂದು ಪ್ರಶ್ನೆ ಸಿಕ್ತು, 2 ಅಂಕದ ಒಂದು ಪ್ರಶ್ನೆ ಸಿಕ್ತು. ಓಕೆ, ಇದಿಷ್ಟಾಯಿತು. ಇಲ್ಲಿ ಸೋಷಿಯಲ್ ಇಕ್ವಾಲಿಟಿ, ಎಕ್ಸ್ಕ್ಲೂಷನ್ ಆ್ಯಂಡ್ ಇನ್ಕ್ಲೂಷನ್, ಇಲ್ಲಿ 2 ಇದೆ 2ನೇ ಅಧ್ಯಾಯದಲ್ಲಿ. ಇಲ್ಲಿ 10 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, 5 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಆದರೆ ನೀವು 2 ಅಂಕದ ಒಂದು ಪ್ರಶ್ನೆಯನ್ನು ಇಲ್ಲಿ ಓದ್ಕೊಳ್ಳಿ. ಬಟ್ ಈ ಒಂದು ಚಾಪ್ಟರ್ನ ನಾನು ಕೊನೆಯದಾಗಿ ಡಿಸ್ಕಷನ್ ಮಾಡ್ತೀನಿ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಇಲ್ಲಿ ಇನ್ಕ್ಲೂಸಿಟಿವ್ ಸ್ಟ್ರಾಟಜೀಸ್ ಅಂತ ಇದೆ. ಇಲ್ಲಿ 2 ಅಂಕದ ಒಂದು ಪ್ರಶ್ನೆ ಮಾತ್ರ ಬರ್ತಾ ಇದೆ. ಜಸ್ಟ್ 2 ಅಂಕದ ಒಂದು ಪ್ರಶ್ನೆಯನ್ನು ಓದ್ಕೊಂಬಿಡಿ. ಇಲ್ಲಿ 5 ಅಂಕದ 10 ಅಂಕದ ಪ್ರಶ್ನೆ ಯಾವುದೂ ಓದಬೇಡಿ. ಫ್ಯಾಮಿಲಿ ಇನ್ ಇಂಡಿಯಾ, ಇಲ್ಲಿ 5 ಅಂಕದ 2 ಪ್ರಶ್ನೆ ಬರ್ತಾ ಇದೆ ಕಂಪಲ್ಸರಿ. ನಾನು ಮುಂದೆ ಬರ್ತಕ್ಕಂಥ ವಿಡಿಯೋದಲ್ಲಿ ಇದೇ ಬ್ಲೂ ಪ್ರಿಂಟ್ ಮೇಲೆ ಇಂಪಾರ್ಟೆಂಟ್ ಫಿಕ್ಸ್ ಕ್ವಶನನ್ನು ಕೊಡ್ತೀನಿ. ಜಸ್ಟ್ ನನ್ನ ಒಂದು ಬ್ಲೂ ಪ್ರಿಂಟನ್ನು ಫಾಲೋ ಮಾಡಿದರೆ 80ಕ್ಕೆ 80 ಅಂಕ ನೀವು ಗಳಿಸ್ತೀರಾ. ಇಲ್ಲಿ 5ನೇ ಅಧ್ಯಾಯವನ್ನು ನೋಡಿದರೆ 5 ಅಂಕದ ಒಂದು ಪ್ರಶ್ನೆ, 10 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ. ಯಾಕೆ ನಾನು 10 ಅಂಕದ ಪ್ರಶ್ನೆಯನ್ನು 1ನೇ ಅಧ್ಯಾಯ ಮತ್ತು 5ನೇ ಅಧ್ಯಾಯದಲ್ಲಿ ಕೊಟ್ಟಿದ್ದೀನಿ, ಇವು 2 ಚಾಪ್ಟರಿಂದ ಓದಿ ಅಂತಂದರೆ 3 ಬ್ಲೂ ಪ್ರಿಂಟಲ್ಲಿ 1 ಮತ್ತು 5ನೇ ಅಧ್ಯಾಯದಲ್ಲಿ 10 ಅಂಕದ ಒಂದು ಪ್ರಶ್ನೆ ಫಿಕ್ಸ್ ಆಗಿದೆ. ಸೊ 3 ಬ್ಲೂ ಪ್ರಿಂಟನ್ನು ಅನಲೈಸ್ ಮಾಡಿದಾಗ ಈ ಒಂದು ಇದು ಕಂಡು ಬರುತ್ತೆ ಸಿಮಿಲ್ಯಾರಿಟಿ. ಸೊ ಹೀಗಾಗಿ 10 ಅಂಕದ ಒಂದು ಪ್ರಶ್ನೆಗೆ 1ನೇ ಅಧ್ಯಾಯದಿಂದ, ಅದೇ ರೀತಿ 5 ಅಂಕದ ಒಂದು ಪ್ರಶ್ನೆಗೆ
ಇದು 5ನೇ ಅಧ್ಯಾಯದಿಂದ ಒಂದು 10 ಅಂಕದ ಪ್ರಶ್ನೆಯನ್ನು ಓದೋಣ. ಇವೆರಡು ಚಾಪ್ಟರ್ ಮೇಲೆ ಐ ವಿಲ್ ಗಿವ್ ಯು ಡೆಫಿನೆಟ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಫಿಕ್ಸ್ಡ್ ಕ್ವೆಶನ್, ಆಯಿತಾ. ನೆಕ್ಸ್ಟ್ ಇನ್ನೊಂದು ನೋಡೋಣ. ಈಗ ಇಲ್ಲಿ ಮಾರ್ಕೆಟ್ ಆ್ಯಂಡ್ ಕಮ್ಯುನಿಕೇಷನ್ ಸಿಸ್ಟಮ್ ಅಂತ ಇದೆ. ಇಲ್ಲಿ ಯಾವುದೇ ರೀತಿ ಓದುವಂಥ ಅವಶ್ಯಕತೆ ಇಲ್ಲ, ಜಸ್ಟ್ ಸ್ಕಿಪ್ ಮಾಡಿ ಈ ಒಂದು ಚಾಪ್ಟರ್ನ. ಆದರೆ ಏನು ಆ್ಯಸ್ ಪರ್ ಈ ಒಂದು ಬ್ಲೂ ಪ್ರಿಂಟ್ ಹೇಳ್ತಾ ಇದ್ದಾನೆ ಇದನ್ನಷ್ಟೇ ಫಾಲೋ ಮಾಡಿ ಫಸ್ಟು. ಇನ್ನೊಂದು ಇಲ್ಲಿ ನೋಡಿ, ಸೋಷಿಯಲ್ ಮೂಮೆಂಟ್ಸ್ ಅಂತ ಇದೆ. ಇಲ್ಲಿನೂ ಬ್ಲೂ ಪ್ರಿಂಟ್ ಪ್ರಕಾರ ಇದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ನೆಕ್ಸ್ಟ್ ಸೋಷಿಯಲ್ ಇನ್ ಇಂಡಿಯಾ, ಇಲ್ಲಿ 5 ಅಂಕದ ಒಂದು ಪ್ರಶ್ನೆಯನ್ನು ಓದಬೇಕಾಗತ್ತೆ. ಸೊ ಎಲ್ಲ ಕೂಡಿಸಿ 5 ಪ್ರಶ್ನೆ ಆಯಿತು, ಹಾಗಿದ್ರೆ ನಮಗೆ ಬೇಕಾಗಿರೋದು 6 ಪ್ರಶ್ನೆ. ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಅಥವಾ ಈ ಒಂದು ಚಾಪ್ಟರ್, ಈ 2 ಚಾಪ್ಟರಲ್ಲಿ 5 ಅಂಕದ ಯಾವುದಾದ್ರೂ ಒಂದು ಚಾಪ್ಟರ್ನ ತಗೋಬೇಕು, ಓದಬೇಕು. ಎರಡನೇ ಅಧ್ಯಾಯ ಮತ್ತು 6ನೇ ಅಧ್ಯಾಯ, 2nd ಚಾಪ್ಟರ್ ಆ್ಯಂಡ್ 6th ಚಾಪ್ಟರ್, ಟೇಕ್ ಇಟ್ ಬೋತ್ ಆಫ್ ಆ್ಯಂಡ್ ಜಸ್ಟ್ ರೀಡ್. ಇವು 2ರಲ್ಲಿ ಯಾವುದಾದ್ರೂ ಒಂದನ್ನು ಚಾಪ್ಟರ್ನ ಓದಿ 5 ಮಾರ್ಕ್ಸಿನ ಕ್ವಶನ್ಗೆ. ನಾನು ನಿಮ್ಗೆ ರೆಕಮೆಂಡ್ ಮಾಡೋದೇನಪ್ಪ ಅಂತಂದರೆ, ಈ ಒಂದು ಚಾಪ್ಟರ್ನ ಓದಿದರೆ ಉತ್ತಮ. ಈ ಒಂದು ಚಾಪ್ಟರ್ನ ನೀವು ಓದ್ಬಿಡಿ. ಟೋಟಲ್ ಇಲ್ಲಿ ಎಷ್ಟಾಗುತ್ತೆ? 1 2 3 4 5 6, ಇಲ್ಲಿ 6 ಕ್ವಶನ್ ನಮಗೆ ಸಿಕ್ತು. ಅದೇ ರೀತಿ 10 ಅಂಕದ ಪ್ರಶ್ನೆ ಯಾವುದೇ ರೀತಿ ಚೇಂಜ್ ಆಗೋದಿಲ್ಲ. ಇಲ್ಲಿ ನೋಡಿ 1 2 ಇವೆರಡು ಫಿಕ್ಸ್ ಕ್ವಶನ್ ಯಾವ್ದು ಬರುತ್ತೆ ಅದು ನಾನು ಕೊಡ್ತೀನಿ. ಜಸ್ಟ್ ನೀವು ಆ್ಯಸ್ ಪರ್ ಮೈ ಗೈಡ್ಲೈನ್ಸ್ ಏನಾದರೂ ಫಾಲೋ ಮಾಡಿದರೆ ಯು ವಿಲ್ ಡೆಫಿನೆಟ್ಲಿ ಗೆಟ್ ಔಟ್ ಆಫ್ ಔಟ್ ಸ್ಕೋರ್. ನೆಕ್ಸ್ಟ್ ಏನು ಮಾಡಬೇಕು? 2 ಅಂಕದ ಪ್ರಶ್ನೆಗೆ ಏನೇನು ಕೊಟ್ಟಿದ್ದೀನಿ ಇಲ್ಲಿ, 1 ಅಂಕದ ಅದು 1ನೇ ಅಧ್ಯಾಯ, 2 3 5ನೇ ಅಧ್ಯಾಯ ಮತ್ತು 8ನೇ ಅಧ್ಯಾಯ, ಇದರಿಂದ 2 ಅಂಕದ ಪ್ರಶ್ನೆಗಳನ್ನು ಓದಬೇಕು. ಎಲ್ಲ ಚಾಪ್ಟರಿಂದ ಎಲ್ಲವನ್ನ ಓದಬೇಕು ಅಂತ ಏನಿಲ್ಲ, ಜಸ್ಟ್ ನೀವೇನಾದರೂ ಇಷ್ಟು ಓದಿದರೆ ಸಾಕು. ಆದರೆ ಇಲ್ಲೊಂದು ಮೋಸ್ಟ್ ಕಾಂಪ್ಲಿಕೇಟೆಡ್ ಥಿಂಗ್ ಏನಪ್ಪ ಅಂತಂದರೆ, 1 ಅಂಕದ ಪ್ರಶ್ನೆಯನ್ನು ಎಲ್ಲ ಚಾಪ್ಟರಿಂದ ಓದಲೇಬೇಕು. ಯಾಕಂತಂದರೆ ತುಂಬ ಟಫ್ ತೆಗಿತಾ ಇದ್ದಾರೆ. ಸೊ 1 ಅಂಕದ ಕ್ವಶನ್ಗೆ ಎಲ್ಲನೂ ಓದಲೇಬೇಕಾಗುತ್ತೆ. ಇನ್ ಸಮರೈಸ್, ಕೊನೆಯದಾಗಿ ಹೇಳೋದಾದರೆ 10 ಅಂಕದ ಪ್ರಶ್ನೆಗೆ 1ನೇ ಅಧ್ಯಾಯ 5ನೇ ಅಧ್ಯಾಯವನ್ನು ಓದಬೇಕು. ಅದೇ ರೀತಿ 2 ಅಂಕದ ಪ್ರಶ್ನೆಗೆ 1ನೇ ಅಧ್ಯಾಯ 2ನೇ ಅಧ್ಯಾಯ 3 5 8 ಇವಿಷ್ಟನ್ನು ಓದಿ. ಮತ್ತು 5ನೇ ಒಂದು 5 ಮಾರ್ಕ್ಸಿನ ಕ್ವಶನ್ಗೆ 1st ಚಾಪ್ಟರ್, 2nd ಚಾಪ್ಟರ್, 4th ಚಾಪ್ಟರ್, 5th ಚಾಪ್ಟರ್ ಆ್ಯಂಡ್ 8th ಚಾಪ್ಟರ್ ಇದಿಷ್ಟನ್ನು ಓದಿದ್ರೆ ನೀವು ಡೆಫಿನೆಟ್ಲಿ ಯು ವಿಲ್ ಗೆಟ್ ಅ ಗುಡ್ ಮಾರ್ಕ್ಸ್. ಓಕೆ, ಇದೊಂದು ಬ್ಲೂ ಪ್ರಿಂಟ್. ಇದ್ರ ಪ್ರಕಾರ ನಾನು ಮುಂದೆ ಇಂಪಾರ್ಟೆಂಟ್ ಕ್ವಶನನ್ನು ಕೊಡ್ತಾ ಇದ್ದೇನೆ. ಜಸ್ಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಚಾನಲಲ್ಲಿ ಈ ಒಂದು ಬ್ಲೂ ಪ್ರಿಂಟ್ನ ಲಿಂಕ್ ಇದೆ, ಇದು PDF ಅನ್ನು ಕೊಟ್ಟಿದ್ದೇನೆ, ಹೋಗಿ ಜಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರ ಪ್ರಕಾರ ಓದಿ ನೀವು ಆರಾಮಾಗಿ ಸ್ಕೋರ್ ಮಾಡ್ತೀರಾ. ಧನ್ಯವಾದ ಸ್ನೇಹಿತರೆ.